नमस्कार बच्चों, मैं आज आपको 8वीं कक्षा के 8वीं चैप्टर छुट्टी पत्र पढ़ाऊंगी। छुट्टी पत्र का मतलब लीव लेटर। पहले देखें शब्दार्थ। प्रेषक भेजने वाला, आदरणीय, गौरव, सम्मान के योग्य, उपर्युक्त, ऊपर कहा गया, निवेदन, प्रार्थना, शादी, विवाह, कृपा, दया, ಅಭಿಭಾವಕ್, ದೇಖ್ಭಾಲ್ ಕರ್ನೆ ವಾಲ, ರಕ್ಷಾ ಕರ್ನೆ ವಾಲ ಅಂದರೆ ನಮ್ಮನ್ನು ಕೇರ್ ತಗೊಳ್ಳೋರು ಅಂತ, ಗಾರ್ಡಿಯನ್ಸ್ ಅಥವಾ ಪೇರೆಂಟ್ಸ್. ಚುಟ್ಟಿ ಪತ್ರ ಅಂದರೆ ಈಗ ಚುಟ್ಟಿ ಪತ್ರ ಲೀವ್ ಲೆಟರ್ ಬರೆಯೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಫಾರ್ಮ್ಯಾಟು, ಫಸ್ಟ್ ಏನು ಬರಿಬೇಕು, ಆ ಥರ ಅದರದ್ದು ಪ್ರೊಸೀಜರ್ಸ್ ಎಲ್ಲ ಹೇಗೆ ಅನ್ನೋದನ್ನು ನೋಡೋಣ. ಅಂದರೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಈ ಥರ ಪತ್ರಗಳು ಬರೆಯೋದ್ರಿಂದ ನೀವು ದೊಡ್ಡವರಾಗ್ತಾ ಆಗ್ತಾ ಆಫೀಸ್ ಲೆಟರು, ಪರ್ಸ್ನಲ್ ಲೆಟರು ಮತ್ತು ನಿಮ್ಮ ಫ್ರೆಂಡ್ಸಿಗೆ ಲೆಟರ್ ಬರಿಬೇಕಂದ್ರೆ ಅದೆಲ್ಲ ನಿಮಗೆ ಸುಲಭವಾಗಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ ಈಗ. ಪ್ರೇಷಕ್ ಅಂದರೆ ಬೇಜ್ನೇವಾಲ, ಫ್ರಮ್ ಅಡ್ರೆಸ್ಸು, ಯಾರು ಬರಿತಾ ಇರೋದು ಅಂತ. ಸುಧಾ, 8वीं ಕಕ್ಷಾ, ಸರ್ಕಾರಿ ಹೈಸ್ಕೂಲ್, ಮೈಸೂರು, ಮತ್ತು ಕೋಡ್ ನಂಬರ್, ದಿನಾಂಕ ಬರಿಬೇಕು. ಆಮೇಲೆ ಸೇವಾಮೆ ಅಂದರೆ ಟು ಅಡ್ರೆಸ್, ಯಾರಿಗೆ ಬರಿತಾ ಇರೋದು ಅಂತ. ಕಕ್ಷಾ ಅಧ್ಯಾಪಕ, ಕ್ಲಾಸ್ ಟೀಚರ್ಗೆ ಬರಿತಾ ಇರೋದು. ಸರ್ಕಾರಿ ಹೈಸ್ಕೂಲ್, ಮೈಸೂರು, ಮತ್ತು ಪಿನ್ ಕೋಡ್. ಆದರಣೀಯ ಮಹೋದಯ್, ರೆಸ್ಪೆಕ್ಟೆಡ್ ಸರ್ ಅಂತ. ವಿಷಯ, ಟಾಪಿಕ್, 3 दिन की छुट्टी की ಪ್ರಾರ್ಥನಾ ಹೇತು ಅಂದರೆ 3 ದಿನ ಲೀವ್ ಬೇಕು ಅಂತ ಹೇಳಿ ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. उपर्युक्त विषय के संबंध में आपसे निवेदन है कि दिनांक 4-10-17 से दिनांक 6-10-17 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती, अतः आपसे प्रार्थना करती हूँ कि इन 3 दिनों की छुट्टी देने की कृपा करे. ಅಂದರೆ ತನ್ನ ಅಣ್ಣನವರ ಮದುವೆ ಇದೆ 3 ದಿನ ಅಂತ ಹೇಳಿ ರೀಸನ್ ಕೊಟ್ಟು ಅವಳು ಈ ಲೀವ್ ಲೆಟರನ್ನು ಬರಿತಾ ಇದ್ದಾಳೆ ಕ್ಲಾಸ್ ಟೀಚರ್ಗೆ. ಅದಾಯಿತು, ವಿಷಯ ಆಯಿತು. ಇವಾಗ ನೆಕ್ಸ್ಟು ಧನ್ಯವಾದ ಸಹಿತ ಅಂದರೆ ಥ್ಯಾಂಕಿಂಗ್ ಯು ಅಂತ. ನೆಕ್ಸ್ಟು ಅಭಿಭಾವಕ್ಕೆ ಹಸ್ತಾಕ್ಷರ, ಯಾರು ನಮ್ಮನ್ನು ಕೇರ್ ತಗೋತಿದ್ದಾರೆ ಅವರದ ಒಂದು ಸಿಗ್ನೇಚರ್ ಅವ್ರದ್ದು. ಆಪ್ಕಿ ಆಜ್ಞಾಕಾರಿ ಛಾತ್ರ ಸುಧಾ, ತಮ್ಮ ವಿಧೇಯ ವಿದ್ಯಾರ್ಥಿನಿ ಸುಧಾ. ಇಷ್ಟು ಲೆಟರ್ ಬರೆಯೋ ಫಾರ್ಮ್ಯಾಟ್ ಗೊತ್ತಾಯ್ತಲ್ವಾ. ನೀವು ಯಾವ್ದು ಕೊಟ್ರು ಇದನ್ನು ನೋಡ್ಕೊಂಡು ನೀವು ಓನಾಗಿ ಬರಿಬೋದು. ನೆಕ್ಸ್ಟ್ ಇವಾಗ ನೋಡೋಣ ಈ ಪಾಠದ ಅಭ್ಯಾಸ. ಮೊದಲನೇ ಮೇನು, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಫಸ್ಟ್ ಕ್ವೆಶ್ಚನ್, छुट्टी पत्र कौन लिख रहा है? छुट्टी पत्र सुधा ने लिख रही है. सेकेंड वन, सुधा छुट्टी पत्र किसको लिख रही है? सुधा छुट्टी पत्र कक्षा अध्यापक को लिख रही है. थर्ड क्वेश्चन, सुधा कितने दिनों की छुट्टी मांग रही है? सुधा 3 दिनों की छुट्टी मांग रही है. फोर्थ वन, सुधा छुट्टी क्यों मांग रही है? सुधा ने अपने भाई की शादी में भाग लेने के लिए छुट्टी मांग रही है. सेकेंड में, मान लीजिए कि आपकी तबीयत ठीक नहीं है, यही कारण देखकर 4 दिनों की छुट्टी मांगते हुए अपने ಪ್ರಧಾನಾಧ್ಯಾಪಕ को छुट्टी पत्र लिखिए. ಅಂದರೆ ನಿಮಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕಾರಣ ಕೊಟ್ಟು ನಿಮ್ಮ ಪ್ರಿನ್ಸಿಪಾಲ್ ಅವ್ರಿಗೆ, HM ಅವ್ರಿಗೆ ಒಂದು ಲೆಟ್ರ್ ಬರಿಬೇಕು ಅಂತ ಈ ಕ್ವಶನಲ್ಲಿ ಕೊಟ್ಟಿರೋದು. ಚುಟ್ಟಿ ಪತ್ರ. ಪ್ರೇಷಕ್ ಅಂದರೆ ನೀವು ಬರಿತಾ ಇರೋದು ನಿಮ್ಮ ಅಡ್ರೆಸ್ಸು, ಯಾವ ಸ್ಕೂಲು, ಯಾವ ಊರು ಅದನ್ನು ಬರಿಬೇಕು. ದಿನಾಂಕ ಬರಿಬೇಕು. ಸೇವಾಮೆ, ನಿಮ್ಮ ಪ್ರಾಧ್ಯಾಪಕರಿಗೆ ಒಂದು ಯಾವ ಸ್ಕೂಲಿಗೆ ನಿಮ್ಮ ಸ್ಕೂಲ್ ಹೆಸರು ಬರೆದು ಪ್ರಾಧ್ಯಾಪಕರಿಗೆ ಅಂತ ಹೇಳಿ ಬರೆದ್ಬಿಟ್ಟು ಆಮೇಲೆ ಪಿನ್ ಕೋಡು, ಊರು ಪಿನ್ ಕೋಡೆಲ್ಲ ಮೆನ್ಷನ್ ಮಾಡಿ. ನೆಕ್ಸ್ಟು ವಿಷಯ ಏನು ಅಂತ ಗೊತ್ತಿದೆಯಲ್ಲ, ಅವರೇ ಕೊಟ್ಟಿದ್ದಾರೆ ಕಾರಣ, ಅದನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟು ಇಲ್ಲಿ ಥ್ಯಾಂಕಿಂಗ್ ಯು, ಧನ್ಯವಾದ ಸಹಿತ, ಅಭಿಭಾವಕ್ಕೆ ಹಸ್ತಾಕ್ಷರ, ಆಪ್ಕೆ ಆಜ್ಞಾಕಾರಿ ಛಾತ್ರ, ನಿಮ್ಮ ಹೆಸರು ಇಲ್ಲಿ ಸಹಿ ಹಾಕಿ ಅದನ್ನು ಫಿಲ್ ಮಾಡಿ ಕರೆಕ್ಟಾಗಿ. ಥರ್ಡ್ ಮೇನ್, ನೀಚೆ ಲಿಖೆ ಚುಟ್ಟಿ ಪತ್ರಕ್ಕೋ ಕ್ರಮಾನುಸಾರ ಲಿಖಿಯೇ. ಅಂದರೆ ಇಲ್ಲಿ ಕ್ರಮಾನುಸಾರವಾಗಿ ಬರಿಬೇಕು, ಯಾವುದಾದ್ಮೇಲೆ ಯಾವುದು ಬರಿಬೇಕು ಅಂತ. ಫಸ್ಟ್ ಏನು ಬರಿಬೇಕು? ಪ್ರೇಷಕ್ 8वीं कक्षा, ಸರ್ಕಾರಿ ಹೈಸ್ಕೂಲ್, ಮೈಸೂರು, 10.
ಸೆಕೆಂಡು ದಿನಾಂಕ 30, 19, 17. ಮತ್ತು ಮೂರನೇದು ಸೇವಾ ಮೇ ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಮೈಸೂರು 10. ಆಮೇಲೆ ನಾಲ್ಕನೇದೇನು ಆದರಣೀಯ ಮಹೋದಯ. ಮತ್ತು ವಿಷಯ ಚುಟ್ಟಿ ಕೆಲಿಯೇ ಪ್ರಾರ್ಥನಾ ಹೇತು. ಅದಾದಮೇಲೆ ಐದನೇದೇನಿದೆ ಅಭಿಭಾವಕ್ಕೆ ಹಸ್ತಾಕ್ಷರ. ಅದಾದಮೇಲೆ ಆಪ್ಕೆ ಆಜ್ಞಾಕಾರಿ ಛಾತ್ರ. ಇನ್ನು ವಿಷಯ ಇಲ್ಲಿ ಮೇಲೆ ಕೊಟ್ಟಿದ್ದಾರಲ್ಲ, ಅದು ಇಲ್ಲಿ ವಿಷಯ ಬಂದಾಗ ಅದನ್ನು ನೀವು ಫಿಲ್ ಮಾಡಬೇಕು. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಾ? ನೀವೊಂದ್ಸಲ ಓದ್ಕೊಳ್ಳಿ, ತಿಳ್ಕೊಳ್ಳಿ ಎಲ್ಲ. ಈಗ ಫೋರ್ತ್ ಮೇನ್ ಶಬ್ದ ಔರ್ ಅರ್ಥ ಕಾ ಸಹಿ ಮಿಲಾನ್ ಕೀಜಿಯೇ. ಅಂದರೆ ಇದು ಮ್ಯಾಚ್ ದ ಫಾಲೋಯಿಂಗ್ ಥರ. ಚುಟ್ಟಿ ಫುರ್ಸತ್, ಶಾದಿ ವಿವಾಹ, ಆದರಣೀಯ गौरवशाली, कृपा दया, प्रेषक भेजने वाला. फिफ्थ मेन नमूने के अनुसार शब्द बदलिए. ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ ಎಕ್ಸಾಂಪಲ್ಗೆ. ಏನಿದು? ಮಹೋದಯ, ಸದಸ್ಯ, ಪ್ರಾಚಾರ್ಯ, ಛಾತ್ರ, ಶಿಷ್ಯ. सिक्स्थ मेन नमूने के अनुसार वाक्य बदलिए. उदाहरण के लिए मैं बेंगलोर जा रही हूँ. नेक्स्ट वह विद्यालय जा रही है. सेकेंड वन वे खाने के लिए जा रहे हैं. वे खाने के लिए जा रही है. थर्ड वन आप बाजार जा रहे हैं. आप बाजार जा रही है. नेक्स्ट सेवेंथ मेन माता पिता के साथ यात्रा पर जाने के लिए 5 दिनों की छुट्टी की प्रार्थना करते हुए छुट्ಟಿ ಪತ್ರ ಲಿಖಿಯೇ. ಅಂದರೆ ನಿಮ್ಮ ತಂದೆ ತಾಯಿಗಳ ಜೊತೆ ಎಲ್ಲೋ ಟೂರ್ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು 5 ದಿನಗಳ ಕಾಲ ರಜಾ ಬೇಕು ಅಂತ ಹೇಳಿ ನಿಮ್ಮ ಸ್ಕೂಲ್ಗೆ ಒಂದು ಚುಟ್ಟಿ ಪತ್ರ, ಲೀವ್ ಲೆಟರನ್ನು ನೀವು ಬರ್ಕೊಡ್ಬೇಕು. ಗೊತ್ತಿದೆಯಲ್ಲ ಫಾರ್ಮ್ಯಾಟು ಹಿಂದೆ ಹೇಗಿದೆ ಅಂತ, ಸೇಮ್ ಅದೇ ಥರ ಬರೆದುಬಿಟ್ಟು ನೀವು ಕೊಡಬೇಕು. ಭಾಷಾಜ್ಞಾನ. ನೆಕ್ಸ್ಟ್ ವಿಶೇಷಣ್. ಅಂದರೆ ವಿಶೇಷಣ ಏನು, ಅದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡೋಣ. संज्ञा या सर्वनाम की विशेषता बताने वाले शब्द विशेषण कहलाते हैं. ಅಂದರೆ ನೌನ್, ಪ್ರನೌನ್ ಇದಿದೆಯಲ್ಲ, ನಾಮಪದ ಮತ್ತು ಸರ್ವನಾಮ, ಅದರ ವಿಶೇಷಣ ಏನು ಅನ್ನೋದನ್ನು ತಿಳಿಸೋದೇ ಈ ವಿಶೇಷಣ. ಉದಾಹರಣೆಗೆ ಮೀಟಿ ಜಲೇಬಿ. ಮೀಟಿ ಅನ್ನೋದು ಇಲ್ಲಿ ವಿಶೇಷಣ. ತೀಖಿ ಮಿರ್ಚ್, ತೀಖಿ ವಿಶೇಷಣ. ನಮ್ಕೀನ್ ಚಾಟ್ ಪಕೌಡಿ, ನಮ್ಕೀನ್ ವಿಶೇಷಣ. ಕಟ್ಟಿ ಇಮ್ಲಿ. ಇಮ್ಲಿ ಅಂದರೆ ಹುಣಸೆಹಣ್ಣು ಹುಳಿ ಅಲ್ವಾ, ಅದು ಹಾಗೆ ಅದರ ವಿಶೇಷಣ ಅದೇ ಕಟ್ಟಿ ಹುಳಿ ಅನ್ನೋದು, ಅದು ಕಟ್ಟಿ ವಿಶೇಷಣ. ಕಡ್ವ ಕರೇಲ, ಕಡ್ವ ಅನ್ನೋದು ವಿಶೇಷಣ. ವಿಶೇಷಣಕ್ಕೆ ಭೇದ. ವಿಶೇಷಣದಲ್ಲಿ ಎಷ್ಟು ಪಾರ್ಟ್ಸ್ ಇದೆ, ಎಷ್ಟು ಟೈಪ್ಸ್ ಇದೆ ಅಂತ. ಫಸ್ಟ್ ಒನ್ ಗುಣವಾಚಕ ವಿಶೇಷಣ. ಗುಣವಾಚಕ ವಿಶೇಷಣ ಯಾವ್ಯಾವುದು ನೋಡೋಣ. ಅಚ್ಚ, ಬುರ, ಲಂಬ, ನಾಟ, ಚೋಟ, ಮೋಟ ಆದಿ, ಇದೆಲ್ಲ ಗುಣವಾಚಕಗಳು, ಗುಣವಾಚಕ ವಿಶೇಷಣ. ಸೆಕೆಂಡ್ ಒನ್ ಸಂಖ್ಯಾವಾಚಕ ವಿಶೇಷಣ. ಸಂಖ್ಯಾ ಅಂದರೆ ಗೊತ್ತಲ್ಲ, ಈ ಸಂಖ್ಯೆಗಳು, ನಂಬರ್ಸ್ ಬರುವಂಥ ವಿಶೇಷಣಗಳು. ಏಕ್, ದೋ, ತೀನ್, ದೋ ತಿಹಾಯಿ, ಆಧಾ, एक चौथाई आदि सभी संख्यावाचक विशेषण. थर्ड वन परिमाणवाचक विशेषण. थोड़ा, बहुत ಅಂದರೆ ಅಳತೆ ಮಾಡೋದು. ಪರಿಮಾಣ ಅಂದರೆ ಪರಿಮಾಣಾತ್ಮಕ ವಿಶೇಷಣದಲ್ಲಿ ಅಳತೆ. ಥೋಡಾ, ಬಹುತ್, ಕಮ್, ಅಧಿಕ್ ಆದಿ ಸಭಿ ಪರಿಮಾಣಾತ್ಮಕ ವಿಶೇಷಣ कहते हैं. फोर्थ वन सर्वनामिक विशेषण. वाक्य में विशेषण के रूप में प्रयुक्त सभी सर्वनाम शब्द. उदाहरण के लिए वह लड़की पढ़ रही है. ಆ ಹುಡುಗಿ ಓದ್ತಾ ಇದ್ದಾಳೆ ಅಂದರೆ ವಹ್ ಅನ್ನೋದು ಇಲ್ಲಿ ಸರ್ವನಾಮಿಕ ವಿಶೇಷಣ. ಯ ಕಲಂ ಸುಂದರ ಹೇ, ಈ ಅಂದರೆ ಈ ಪೆನ್ಸಿಲ್ ಚೆನ್ನಾಗಿದೆ, ಸುಂದರವಾಗಿದೆ ಅಂದರೆ ಯ ಅನ್ನೋದು ಸರ್ವನಾಮಿಕ ವಿಶೇಷಣ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆ? ಇನ್ನೊಂದ್ಸಲ ಎಲ್ಲ ನೀವು ಓದ್ಕೊಳ್ಳಿ, ಮತ್ತು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಲೆಟರ್ ಕೊಟ್ಟಾಗ ಚೆನ್ನಾಗಿ ಬರೀರಿ.
ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.